ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನನ್ನ ಗಂಡ ನನ್ನ ಮೇಲೆ ಕೈ ಎತ್ತಿದ್ದೇ ಇಲ್ಲ. ಇವತ್ತು ನನ್ನ ಮೇಲೆ ಕೈ ಎತ್ತಿ ನನ್ನ ಮರ್ಯಾದೆನೆ ತೆಗೆದ್ಬಿಟ್ರು. ಏನಪ್ಪ ಮಾಡ್ಲಿ? ನಾನು ಸ್ವಲ್ಪ ಅತಿಯಾಗಿ ಆಡ್ದೆ ಅನ್ಸುತ್ತೆ. ನಾನು ಸುಮ್ಮನಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ಲ. ಅದ್ಯಾವುದೋ ಹುಡುಗನಿಂದ ನನ್ನ ಗಂಡ ನನ್ಗೆ ಹೊಡೆಯೋ ತರ ಆಯ್ತು. ಈಗ ಮಲ್ಗೋ ಟೈಮು, ಅವಳ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೋ ಏನ್ ಕಥೆನೋ. ಇದೇನಾದ್ರೂ ನನ್ನ ಮಹಿಳಾ ಸಂಘಕ್ಕೆ ಗೊತ್ತಾಗ್ಬಿಟ್ರೆ ನನ್ನ ಮರ್ಯಾದೆ 3 ಕಾಸು ಗೆಲ್ದಂಗ ಆಗತ್ತೆ. ಪಾಪ ಅಲ್ವಾ ನನ್ನ ಗಂಡ. ಹೇಗಾದ್ರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡ್ಬೇಕು. ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಕಾಲಕ್ಕೆ ಬಿದ್ದಾದ್ರೂ ಕ್ಷಮೆ ಕೇಳಬೇಕು. ನಾನು ಬೈದಿದ್ದನ್ನ ಇನ್ನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ತಾರೆ. ಆದ್ರೆ ನನ್ನ ಗಂಡನ ಹತ್ರ ಹೇಗ್ ನಡ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ದೇವೆ. ಇವಳೇನ್ ಮಾತಾಡ್ಲಿಲ್ಲ ಅಂದ್ರೆ ಗ್ಯಾರಂಟಿ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ ಅಂತಾನೆ ಅರ್ಥ. ಯಾವುದಕ್ಕೂ ಇವಳು ಕಾಲಿಗೆ ಬಿದ್ದು ಕ್ಷಮೆ ಕೇಳೋದೇ ವಾಸಿ. ನನಗೆ ಕ್ಷಮಿಸ್ಬಿಡ್ರಿ. ಇನ್ಮೇಲೆ ಯಾರ ಮುಂದೆನೂ ನಿಮ್ಗೆ ಎದುರು ಮಾತಾಡಲ್ಲ ರೀ. ಬದುಕಿದೆಯಾ ಬಡಜೀವವೇ? ನಾನೇನು ಅನ್ಕೊಂಡ್ರೆ ಇಲ್ಲೇನೋ ಆಗ್ತಿದೆಯಲ್ಲ. ಇರ್ಲಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಸಿಕ್ಕಿದ್ದೆ ಚಾನ್ಸ್ ಅಂತ ನಾನು ಮೇಂಟೈನ್ ಮಾಡಿ ತೋರಿಸ್ತೀನಿ. ಏನೇನು ಮಾತಿನ ಅರ್ಥ? ರೂಮಲ್ಲಿ ಇದ್ದಾಗ ಮಾತ್ರ ಮಾತಾಡ್ತೀಯಾ? ಇಲ್ಲ ರೀ, ಇನ್ಮೇಲೆ ಯಾವಾಗ್ಲೂ ಮಾತಾಡಲ್ಲ. ಇದೇ ಮಾತಾ? ಸರಿ, ಹೇಳ್ಮೇಲೆ. ಇಲ್ಲ, ನೀವು ಕ್ಷಮಿಸಿದೀನಿ ಅನ್ನೋರ್ಗು ನಾನು ಎದ್ದೇಳಲ್ಲ. ಸರಿ, ಕ್ಷಮಿಸಿದೀನಿ, ಹೇಳು. ಇನ್ಮೇಲೆ ಯಾವಾಗ್ಲೂ ಹೀಗೆ ಇರ್ಬೇಕು. ಯಾಕೋ ನನ್ ಕಾಲು ನೋಡ್ತಾ ಇದೆ ಕಣೆ. ಹೌದಾ? ಕಾಲು ನೋಡ್ತಿದ್ಯಾ? ಕೊಡಿ ಕೊಡಿ, ನಾನು ನೋಡ್ತೀನಿ, ಕೊಡಿ. ಬಿಸಿ ಬಿಸಿ ದೋಸೆ ತಗೊಳ್ಳಿ. ಏನದ್ಕೆ ಇದು? ನೀವೇ ನಿಮ್ ಕೈಯಾರ ತುತ್ತು ಮಾಡಿ ತಿನ್ನಿಸ್ತಾ ಇದ್ದೀರಾ ಅವನಿಗೆ? ಅವನೇನ್ ಚಿಕ್ಕ ಮಗುನಾ? ಹೌದು ಕಣೆ, ಈಗ್ಲೂ ನನ್ಗೆ ಅವ್ನು ಚಿಕ್ಕವನೇನೆ. ನೋಡು, 4 ದಿನಕ್ಕೆ ಎಷ್ಟೊಂದು ಸೊರಗೋಗಿದ್ದಾನೆ ಪಾಪ. ಹೌದೌದು, 4 ದಿನಕ್ಕೆ 40 kg ಇಳಿದೋಗ್ಬಿಟ್ಟಿದ್ದಾನೆ. ತಿನ್ಸಿ ಅದಕ್ಕೆ. ಅಮ್ಮ, ನೀನ್ ನನ್ ಮಗನ ಮೇಲೆ ಕಣ್ಣು ಹಾಕ್ಬಿಡ. ನಿಮ್ಮ ಅಣ್ಣನ್ಗೆ ಏನ್ ಬೇಕು ನೋಡು. ಅಣ್ಣ, ಬಿಸಿ ದೋಸೆ. ಅಯ್ಯೋ ದೇವ್ರೆ, ಅದಕ್ಕೆ ನೀವ್ ಹಾಕಿರೋ 2 ದೋಸೆನೆ ಇನ್ನೂ ತಿಂದಿಲ್ಲ ಅಣ್ಣ. ಅಣ್ಣ, ನರಸಿಂಹ ಇದೇ ಊರಲ್ಲಿ ಇರ್ಬೇಕು ಅಂತ ಬಂದಿದ್ದಾನಲ್ವಾ? ನಿಮ್ ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಕೆಲಸ ಇದ್ರೆ ಕೊಡ್ಸ್ಬಿಡೋಣ. ಅವಾಗ ಇಬ್ರು ಒಂದೇ ಗಾಡಿಯಲ್ಲಿ ಬೆಳಗ್ಗೆ ಬುರ್ರ ಅಂತ ಹೋಗಿ ಸಂಜೆ ಬುರ್ರ ಅಂತ ವಾಪಸ್ ಬರ್ಬೋದು. ಹೆಂಗೆ? ಯಾಕೋ ಮೊನ್ನೆ ತಲೆ ತೆಗಿಸ್ತೀಯಾ? ನೋಡ್ತಾ ಇರು, ಒಂದಲ್ಲ ಒಂದ್ ದಿವ್ಸ ನೀನ್ ಎಲ್ರ ಮುಂದೆನೋ ತಲೆ ಎತ್ತಿ ತಿರುಗ್ತೀಯ. ನನ್ ಮಾತು ಸುಳ್ಳಾಗಲ್ಲ. ಸುಮ್ಮನೆ ಅವಳು ಏನೋ ಹೇಳ್ತಾಳೆ ಅಂತ ಅವಳ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡ. ತಿನ್ನು ಮಗನೆ. ಆರ್ಯನ್, ಅಬ್ಬಾ, ನಿನ್ನೆ ಎಲ್ಲೋ ಮಿಸ್ ಆಗಿದ್ದೆ ಅಂತಲ್ಲ ಕಂದ? ಯಾಕೋ ಹೇಗೆ ಮಾಡಿದೆ? ಅಲ್ಲ, ನೀನ್ ದೀಪ ಅವ್ರ ಜೊತೆಗೆ ಇಲ್ಲಿಗೆ ಯಾಕೆ ಬರಕ್ ಹೋದೆ? ನಿನ್ನ ನೋಡಕ್ಕೆ ಅಂತ ನಾನು ತಪ್ಪಿಸ್ಕೊಂಡು ಬಂದೆ. ಕೊನೆಗೆ ದೀಪ ಅಕ್ಕ ಕೈಗೆ ಸಿಕ್ದೆ ನಾನು. ಹೌದಾ ಪುಟ? ಸಾರಿ ಕಣ. ನಾನು ಹಾಸ್ಟೆಲಿಗೆ ಬಂದಾಗ ನೀನ್ ದೀಪನ್ ಜೊತೆಗೆ ಹೊರಟೋಗಿದ್ದೆ. ಆಮೇಲೆ ನೀನ್ ಕಳೆದೋಗಿದೆ ಅಂತ ಹೇಳಿ ಗೊತ್ತಾದ್ಮೇಲೆ ನಾನು ಎಲ್ಲ ಕಡೆ ಹುಡುಕ್ತೆ ಗೊತ್ತಾ? ಸಾರಿ ಅಪ್ಪ, ನೀನು ಹಾಸ್ಟೆಲ್ಗೆ ಬರ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಹಾಸ್ಟೆಲ್ಲೇ ಇರ್ತಿದ್ದೆ. ನೀನು ಇಷ್ಟೊಂದು ದೊಡ್ಡ ಮನೇಲಿ ಇರ್ತೀಯ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಅಪ್ಪ. ನಾನು ದೊಡ್ಡ ಮನೇಲಿ ಇಲ್ಲಪ್ಪ, ಈ ಚಿಕ್ಕ ಔಟ್ ಹೌಸಲ್ಲಿದ್ದೀನಿ.
ಅಪ್ಪ ಈ ಮನೆಯಲ್ಲಿ ಎಲ್ರೂ ನನ್ನ ಇಷ್ಟಪಡ್ತಾರೆ, ಆ ಒಂದು ಅಡ್ಡಿ ಮಾತ್ರ ನನ್ನ ಇಷ್ಟಪಡಲ್ಲ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ಕಣ ನೀನ್ ಈ ಕಡೆ ಎಲ್ಲ ಬರ್ಬಾರ್ದು ಮಗನೆ. ಏನ್ ಮಾಡ್ಲಿ ಅಪ್ಪ, ನನಗೂ ಈ ತರ ದೊಡ್ಡ ಫ್ಯಾಮಿಲಿ ಇರಬೇಕು ಅನ್ಸುತ್ತೆ. ದೀಪಕ್ಕ, ಚಿರು ಅಣ್ಣ, ತಾತ ಎಲ್ರೂ ನನ್ನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಗೊತ್ತಾ. ಅವ್ರ ಜೊತೆ ಸ್ವಲ್ಪ ದಿನ ಇದ್ದು ಆಮೇಲೆ ಹಾಸ್ಟ್ಲಿಗೆ ಹೋಗ್ತೀನಿ ಅಪ್ಪ. ಪ್ಲೀಸ್ ಪ್ಲೀಸ್ ಅಪ್ಪ, ಹ್ಞೂ ಅನ್ನು ಪ್ಲೀಸ್. ಸರಿ ರಾಹುಲ್, ಸುಕ್ಕು, ಯಾಕ್ರಿ ಹೆದರ್ಕೊಂಡ್ರಿ? ನಾನ್ ಯಾಕೆ ಹೆದರ್ಕೊಳ್ಳಿ ಅಲ್ವೇ? ಬಾಗಿಲು ತಿಕ್ಕೊಂಡು ಒಳಗೆ ಬಿಡ್ಬೇಕಾದ್ರೆ ಮೇ ಕಮ್ಮಿ ಅಂತ ಕೇಳ್ಬೇಕು ತಾನೆ. ಅಯ್ಯೋ, ಇದು ನಮ್ ರೂಮ್ ತಾನೆ, ಕಾಫಿ ಕೊಡೋಣ ಅಂತ ತಂದೆ. ತಪ್ಪಾ? ತಪ್ಪೇ. ಕಾಫಿ ಕೊಡೋಕ್ ಮುಂಚೆ ರೀ ನಿಮಗ್ ಕಾಫಿ ಮಾಡ್ಕೊಂಡ್ ಬರ್ಲಾ ಅಂತ ಕೇಳ್ಬೇಕು ತಾನೆ. ಸಾರಿ ರೀ, ಇನ್ಮೇಲೆ ನಿಮ್ಗೆ ಏನ್ ಬೇಕಿದ್ರು ಮೊದ್ಲು ಕೇಳ್ತೀನಿ, ಆಮೇಲೆ ತರ್ತೀನಿ. ಈಗ ಕಾಫಿ ಕುಡೀರಿ. ತಗೋ, ಮೊದಲು ನೀನೊಂದ್ ಸಿಪ್ ಕುಡಿ. ಯಾಕ್ರಿ? ಮೈಕಲ್ ಮಾತಾಡಕ್ ಮುಂಚೆ ಏನ್ ಮಾಡ್ತಾರೆ ಹೇಳು? ಅಲ್ಲ 1 2 3 ಮೈಕ್ ಟೆಸ್ಟಿಂಗ್. ಗುಡ್ ಈವ್ನಿಂಗ್. ಇದೇನ್ ಸಿನಿಮಾ ಕೆಟ್ಟೋಯ್ತಾ ಹಾಡಕ್ಕೆ? ಸಾರಿ ರೀ. ಮೈಕ್ ಟೆಸ್ಟ್ ಮಾಡೋ ತರ ನೀನ್ ತಂದಿರೋ ಕಾಫಿನ ಟೆಸ್ಟ್ ಮಾಡ್ತೀನಿ. ಕುಡೆ. ಯಾವತ್ತೂ ಇಲ್ದೇ ಇರೋದು ಇವತ್ ಯಾಕ್ರಿ? ಇದ್ರಲ್ಲಿ ಏನ್ ಮಿಕ್ಸ್ ಮಾಡಿರ್ತೀವಿ ಯಾರಿಗ್ ಗೊತ್ತು? ಅಯ್ಯೋ ದೇವ್ರೆ ದೇವ್ರೆ, ರೀ ನಾನ್ ನಿಮ್ ಹೆಂಡತಿ, ನನ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ಇಲ್ಲ. ನಿನ್ನೆ ಎಲ್ರ ಮುಂದೆ ಯಾವಾಗ ಜೋರಾಗಿ ಮಾತಾಡಿದ್ಯೋ ಆವಾಗ್ಲೇ ನಂಗೆ ನಂಬಿಕೆ ಸತ್ತೋಯ್ತು. ಅಯ್ಯೋ ದೇವ್ರೆ, ಇನ್ನು ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ದೀರಾ? ತಲೆಲಲ್ಲ, ನನ್ನ ಮನ್ಸಲ್ಲಿ ಆ ಘಟನೆ ಯಾವಾಗ್ಲೂ ಕೊರಿತಾ ಇರುತ್ತೆ, ಯಾವತ್ತೂ ಅಳ್ಸಲ್ಲ. ಸಾರಿ ಕೇಳ್ದೆ ಅಲ್ವಾ ರೀ? ಯಾಕ್ರಿ ಹೊಡೋದ್ರಿ? ಸಾರಿ. ಸಾರಿ. ಪೇನ್ ಕಮ್ಮಿ ಆಯ್ತಾ? ಇಲ್ಲ. ನನಗೂ ಹಾಗೆ. ಸಾರಿಗಿಂತ ನೀನ್ ಮಾತಾಡಿರೋ ಮಾತಿನಿಂದ ಆಗಿರೋ ಪೇನೇ ಜಾಸ್ತಿ ನನಗೆ. ಇವಾಗ ಏನ್ ಮಾಡ್ಲಿ? ಕಾಫಿ ಕೊಡಿ. ಏನು ಆಗಿಲ್ಲ, ಕೊಡು ಕಾಫಿ. ತಾನೆ ನಡಿ, ಹೋಗಿ ಹೋಗಿ ಹೋಗಿ. ಏನ್ ರಾಹುಲ್ ಇದು? ಅಲ್ಲ, ನಿನ್ನೆ ಹೋಗಿ ಮಾತಾಡ್ಸು ಅಂತ ಹೇಳಿದ್ದಕ್ಕೆ ಮಾತಾಡಲ್ಲ ಅಂತ ಹೇಳ್ದೆ. ಈಗ ನೋಡಿದ್ರೆ ಬೆಳಬೆಳಗ್ಗೆನೆ ಮಾತಾಡಿಸ್ತಿದ್ಯಾ? ಇವನಿಲ್ಲೇ ಆಟ ಆಡ್ತಿದ್ದ, ಕಣ್ಣಿಗೆ ಬಿದ್ನಲ್ಲ, ಅದಕ್ಕೆ ಮಾತಾಡಿಸ್ದೆ.